ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಸಿಂಪಲ್ಲಾಗಿ ಸಾಫ್ಟ್ ಪೋಹಾಯಿಂದ ಅವಲಕ್ಕಿಯಿಂದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಸೂಪರ್ ಆ್ಯಂಡ್ ಟೇಸ್ಟಿ, ಹೆಲ್ದಿಯಾಗಿ ಕೂಡ ಇರುತ್ತೆ ಇದು. ಫಸ್ಟಿಗೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಸಾಫ್ಟ್ ಅವಲಕ್ಕಿನ, ತುಂಬ ಸಾಫ್ಟ್ ಇರುತ್ತೆ ಆ ಅವಲಕ್ಕಿನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಸ್ವಲ್ಪ ತೊಳ್ಕೊಳ್ಳೋಣ. ನೋಡಿ, ಈಗ ವಾಶ್ ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನ ಒಂದು 2 ನಿಮಿಷ ಅಥವಾ 5 ನಿಮಿಷದಷ್ಟೊತ್ತು ಸ್ವಲ್ಪ ನೆನೆಲಿಕ್ಕೆ ಬಿಡೋಣ. ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಇವಾಗ ಒಂದು 2 ನಿಮಿಷ ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಫಸ್ಟು ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ರೊಟ್ಟಿಗಲ್ವಾ, ಸೊ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ನಿಮ್ಮ ಕೈಯಲ್ಲಿ ಮಾಡಲಿಕ್ಕಾಗಿಲ್ಲ ಅಂದರೆ ಸ್ಪೂನಲ್ಲಿ ಕೂಡ ಮಾಡ್ಕೊಬೋದು. ಅದಕ್ಕೆ ನಾನು 1 ಕಪ್ಗೆ ಅಷ್ಟಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ಗೆ ಅರ್ಧ ಕಪ್ಪು, 2 ಕಪ್ ಆದರೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೀವು ಯಾವ ಹಿಟ್ಟಲ್ಲಿ ತೊಗೋತಿರಲ್ಲ ಒಂದಕ್ಕೆ ಡಬಲ್ ಅಷ್ಟೇ. ಒಂದು ಅರ್ಧ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಸಣ್ಣ ಕಪ್ಪಲ್ಲಿ 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಕಲಸ್ಲಿಕ್ಕೋಸ್ಕರ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ನಾನು. ಟೋಟಲಾಗಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಇದಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಕಲಸ್ಲಿಕ್ಕಾಗಲಿಲ್ಲ ಅಂದರೆ ಅದು ಕೂಡ ನೀರು ಬಿಡುತ್ತೆ. ಆದರೂ ನಿಮಗೆ ಕಲಸ್ಲಿಕ್ಕಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಇಷ್ಟು ಕಲಸಾಗಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನೋಡಿ, ಎಣ್ಣೆ ಹಾಕ್ಕೊಂಡು ಅದನ್ನು ಕೂಡ ಒಂದು ಸಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. ಅದನ್ನು ಒಂದು ಎಣ್ಣೆ ಕವರ್ಗೆ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಇದ್ದರೆ ಅದ್ರ ಮೇಲೆ ಕೂಡ ತಟ್ಕೊಬೋದು. ನಾನೀಗ ಎಣ್ಣೆ ಕವರ್ ತೊಗೊಂಡು ಅದ್ರ ಮೇಲೆ ಎಷ್ಟು ದಪ್ಪ ಉಂಡೆ ಮಾಡಿಕೊಂಡು ಚೆನ್ನಾಗಿ ತಟ್ಕೊತಾ ಇದ್ದೀನಿ. ನೋಡಿ, ಇವಾಗ ನನಗಿಷ್ಟು ಅದರಲ್ಲಿ ತಟ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ಅದನ್ನು ಕಾದಿರುವಂತಹ ತವದ ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತವಕ್ಕೆ ಎಣ್ಣೆ ಹಾಕ್ಕೊಂಡು ನಾವೇನು ತಟ್ಟಿದ್ದೀವೋ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಸೊ ಇವಾಗ ಅದು ಮಧ್ಯೆ ಒಂದೊಂದು ಸ್ವಲ್ಪ ತೂತು ಥರ ಮಾಡ್ಕೊಳ್ಳಿ, ಯಾಕೆಂದರೆ ಬೇಯಬೇಕಲ್ಲ ಅದು. ಅದಕ್ಕೆ ಚೆನ್ನಾಗಿ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನೀವು ಬೇಯಿಸಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಇದನ್ನ ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಯಾವುದ್ರಲ್ಲಿ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ನಿಧಾನಕ್ಕೆ ಬೇಯಿಸಿ. ಬೇಗ ಬೇಯಿಸ್ಲಿಕ್ಕೆ ಹೋದರೆ ಬೇಯೋಲ್ಲ ಅದು. ನೋಡಿ, ಈಗ ಅದನ್ನು ತಿರುವು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ನಿಧಾನಕ್ಕೆ ತಿರುವು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್.